ಸ್ನೇಹಿತರೆ, ನಾಡಿನಾದ್ಯಂತ ಸಂಭ್ರಮದಿಂದ ಆಚರಿಸುವ ಬಣ್ಣದಾಟ ಹೋಳಿ. ಎಲ್ಲೆಡೆ ಹೋಳಿ ಹಬ್ಬನ 3 ದಿನ ಆಚರಣೆ ಮಾಡಿದ್ರೆ ಶಿರ್ಸಿಲಿ 5 ದಿನಗಳ ಸಂಭ್ರಮ. ಐದು ರಾತ್ರಿಗಳು ಶಿರ್ಸಿ ಊರಿಗೂರೇ ರಸ್ತೆಯ ಇಕ್ಕೆಲೆಗಳಲ್ಲಿ ತಮಟೆಗಳ ಸದ್ದಿನಲ್ಲಿ ಆರ್ಭಟಿಸುತ್ತಾ ಬರುವಂತಹ ಬೇಡನನ್ನ ಕಾಯ್ತಾ ಕುಳಿತಿರುತ್ತೆ. ರಾಜ್ಯದೆಲ್ಲೆಡೆ ವಿಶಿಷ್ಟವಾಗಿ ಹೋಳಿ ಆಚರಿಸಿದ್ರೆ ಶಿರ್ಸಿಲಿ ಬೇಡರ ವೇಷದ ಮೂಲಕ ಸಾಂಸ್ಕೃತಿಕ ಜಾನಪದ ಸೊಬಗಿನ ಆಚರಣೆ ಇನ್ನೂ ಚಾಲ್ತಿಯಲ್ಲಿದೆ. ದೇಶದೆಲ್ಲೆಡೆ ಹೋಳಿಯನ್ನು ವರ್ಷಕ್ಕೊಮ್ಮೆ ಆಚರಿಸಿದ್ರೆ ಶಿರ್ಸಿಲಿ 2 ವರ್ಷಕ್ಕೊಮ್ಮೆ ಹೋಳಿ ಆಚರಿಸುವ ರೂಢಿ. ಶಿರ್ಸಿಲಿ 1 ವರ್ಷ ಮಾರಿಯಮ್ಮನ ಜಾತ್ರೆ ಆದರೆ ಮಾರನೇ ವರ್ಷ ಹೋಳಿ ಆಚರಣೆಗೆ ಮೀಸಲಿಡ್ತಾರೆ. ಹೋಳಿ ಆಚರಣೆಗೆ ಶಿರ್ಸಿ ಜನರು ವಾರದ ಹಿಂದೆನೇ ಸಿದ್ಧತೆ ಮಾಡ್ಕೊಂಡಿರ್ತಾರೆ. ಹೋಳಿಯನ್ನು ಬೇಡರ ವೇಷದ ಕುಣಿತದ ಜೊತೆಗೆ ಸಂಭ್ರಮದಿಂದ ಆಚರಿಸ್ತಾರೆ. ಇನ್ನು ಬೇಡರ ವೇಷ ಹಾಕಿಕೊಳ್ಳೋರು 1 ತಿಂಗಳ ಹಿಂದೆನೇ ಕುಣಿತದ ತಾಲೀಮನ್ನು ನಡೆಸಿರ್ತಾರೆ. ಕುಣಿತದ ದಿನ ಬೇಡರ ವೇಷಕ್ಕೆ ಬೇಕಾದ ಅಲಂಕಾರಿಕ ವಸ್ತುಗಳಾದಂತಹ ನವಿಲುಗರಿ, ಬಣ್ಣ, ಗೆಜ್ಜೆ, ಮೀಸೆ, ಹತ್ತಿ, ಕೆಂಪು ಬಟ್ಟೆ, ಕತ್ತಿ ಹಾಗೆ ಕೈಯಲ್ಲಿ ನಿಂಬೆಹಣ್ಣು ಕಟ್ಕೊಂಡು ಕುಣಿಯೋಕೆ ಸಿದ್ಧರಾಗ್ತಾರೆ. ಶಿರ್ಸಿಲಿ ಬೆಳಗ್ಗೆ ಹುಲಿ ವೇಷ ಇದ್ದರೆ ರಾತ್ರಿ ಬೇಡರ ವೇಷ ಇರುತ್ತೆ. ಹುಲಿ ವೇಷ ಏಕೆ ಮಾಡ್ತಾರೆ ಅಂದರೆ, ಶಿರ್ಸಿ ಜನರು ಹೋಳಿಯ ದಿನದಂದು ಹರಕೆಯನ್ನು ಹೊತ್ಕೊಂಡಿರ್ತಾರೆ. ಅದು ಈಡೇರಿದಾಗ ಹಗಲಿನಲ್ಲಿ ಹುಲಿ ವೇಷವನ್ನು ಹಾಕ್ತಾರೆ. ಇನ್ನು ನಗರದ ಬೀದಿ ಬೀದಿಯಲ್ಲಿ ತಮಟೆ ಶಬ್ದದ ಜೊತೆ ಪ್ರೇಕ್ಷಕರ ನಡುವೆ ಕತ್ತಿ ಬೀಸ್ತಾ ನವಲುಗರಿ ಹೊತ್ಕೊಂಡು ಬೇಡನು ಬರ್ತಾನೆ. ಬೇಡ ಇಲ್ಲಿನ ಜನರ ಮೈ ನೆವರೇಳಿಸುವಂತೆ ಕುಣಿತಾ ಇರುವಾಗ ಆತನ ಹಿಂದೆ ಇಬ್ಬರು ವೇಷವನ್ನು ಹಾಕ್ಕೊಂಡು ನಿಯಂತ್ರಣ ಮಾಡ್ತಾ ಇರ್ತಾರೆ. ಬೇಡನು ವೇಷಧಾರಿಯಾಗಿ ಕುಣಿಯುತ್ತಿರೋದನ್ನ ನಗರದ ಜನ ನಿದ್ದೆ ಬಿಟ್ಟು ರಾತ್ರಿ ಇಡೀ ನೋಡಿ ಕಣ್ತುಂಬಿಕೊಳ್ತಾರೆ. ಈ ಬೇಡರ ವೇಷದ ಇತಿಹಾಸವನ್ನು ಗಮನಿಸಿದ್ರೆ ಶಿರ್ಸಿ ಪ್ರದೇಶವನ್ನು ವಿಜಯನಗರದ ಅರಸರು ಆಳಿದ ನಂತರ ಆರಂಭವಾಗಿದ್ದು ಸೋದೆರಾಜರ ಆಡಳಿತ. ಅಂದು ಕಲ್ಯಾಣ ಪಟ್ಟಣವಾಗಿದ್ದ ಈ ಶಹರದ ಮೇಲೆ ಮುಸ್ಲಿಂ ಅರಸರು, ಕಳ್ಳರು, ದರೋಡೆಕೋರರು ದಾಳಿ ನಡೆಸಬಾರದು ಅಂತ ಸೋದೆರಾಜರು ಬೇಡ ಜನಾಂಗದ ಮಲ್ಲೇಶಿ ಎನ್ನುವ ವೀರಾಧಿವೀರನನ್ನು ರಕ್ಷಣೆಗೆ ನೇಮಿಸ್ತಾರೆ. ಮೊದಲು ಸರಿಯಾಗಿ ಕರ್ತವ್ಯ ನಿರ್ವಹಿಸಿದ ಮಲ್ಲೇಶಿ ನಂತರ ದುರಾಡಳಿತವನ್ನು ಆರಂಭಿಸಿ ನಗರದ ಜನರ ಮೇಲೆ ದಬ್ಬಾಳಿಕೆಯನ್ನು ನಡೆಸ್ತಾ ಇರ್ತಾನೆ. ಆತ ರುದ್ರಾಂಬಿಕಾ ಎಂಬ ಯುವತಿಯನ್ನ ಲಗ್ನವಾಗಬೇಕು ಎಂಬ ಆಸೆಯಿಂದ ಆಕೆ ಮೇಲೆ ಕಿರುಕುಳವನ್ನು ಪ್ರಾರಂಭಿಸ್ತಾನೆ. ಆಗ ಪುಂಡನಾದ ಮಲ್ಲೇಶಿಗೆ ಪಾಠವನ್ನು ಕಲಿಸಬೇಕು ಅಂತ ತನ್ನ ಜೀವನವನ್ನೇ ತ್ಯಾಗ ಮಾಡಲು ಮುಂದಾದ ರುದ್ರಾಂಬಿಕಾ ಮಲ್ಲೇಶಿಯನ್ನ ಲಗ್ನವಾಗಲು ಒಪ್ತಾಳೆ. ಹೋಳಿ ದಿನ ರಾತ್ರಿ ಬೇಡ ವೇಷಧಾರಿಯಾಗಿ ಕುಣಿಯುತ್ತಿದ್ದ ಆತನ ಕಣ್ಣಿಗೆ ಏನೋ ವಿಷವನ್ನು ಎರಚಿ ಸಾರ್ವಜನಿಕರಿಗೆ ಹೆಂಡತಿಯೇ ಹಿಡಿದುಕೊಡ್ತಾಳೆ. ಆಕೆಯನ್ನೇ ಕೊಲ್ಲಲು ಬಂದ ಗಂಡನನ್ನ ನಗರದ ಜನರು ಹಿಡಿದು ಸಜೀವವಾಗಿ ಸುಟ್ಟು ಬಿಡ್ತಾರೆ. ಹೆಂಡತಿ ರುದ್ರಾಂಬಿಕೆ ಗಂಡನ ಚಿತೆ ಏರಿ ಪ್ರಾಣತ್ಯಾಗ ಮಾಡ್ತಾಳೆ. ಆಕೆಯ ತ್ಯಾಗದ ಸಂಕೇತವಾಗಿ ಬೇಡರ ವೇಷ ಹಾಕಿ ಕುಣಿಯುವ ಸಂಪ್ರದಾಯ ಶಿರ್ಸಿಯಲ್ಲಿ ತಲತಲಾಂತರದಿಂದ ರೂಢಿಲಿದೆ. ಸ್ನೇಹಿತರೆ, ಈ ಕತೆ ಅಧಿಕೃತವಾಗಿ ದಾಖಲಾದ ಬಗ್ಗೆ ಎಲ್ಲಿಯೂ ನಮಗೆ ನಿಖರವಾದ ಮಾಹಿತಿಗಳು ಲಭ್ಯವಾಗೋದಿಲ್ಲ. ಜಾನಪದವಾಗಿ ಬಾಯಿಂದ ಬಾಯಿಗೆ ಹರಿದುಕೊಂಡು ಬಂದಿದ್ದಾಗಿದೆ ಎನ್ನುವವರೇ ಜಾಸ್ತಿ. ಆದರೂ ಬೇಡರ ವೇಷದ ಕುಣಿತ, ಪರಿಕರಗಳು ಹಾಗೆ ಅಲ್ಲಿಯ ನೃತ್ಯ ವಿಧಾನವನ್ನು ನಾವು ಗಮನಿಸಿದ್ರೆ ಆ ಕಥೆಗೂ ಇದಕ್ಕೂ ಹೋಲಿಕೆ ಇರೋದು ಎದ್ದು ಕಾಣುತ್ತೆ. ಇದಿಷ್ಟು ಬೇಡರ ವೇಷದ ಕತೆ. 2021 ಮಾರ್ಚ್ 24ರಿಂದ ಬೇಡರ ವೇಷ ಶುರುವಾಗುತ್ತೆ.
5 ದಿನಗಳ ಕಾಲ ಇರುತ್ತೆ. ಎಲ್ಲರೂ ನಮ್ಮೂರಿಗೆ ಬನ್ನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.